ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಾನು ಶಶಿಧರ್ ಭಟ್. ನಿನ್ನೆ ನಾನೊಂದು ವಿಶ್ಲೇಷಣೆಯನ್ನು ಮಾಡಿದ್ದೆ. ಅದು ಒಂದು ಪತ್ರಿಕಾ ವರದಿಯ ಆಧಾರದ ಮೇಲೆ. ಅದು ಏನು ಅಂತಂದರೆ, ಉಜಿರೆಯಿಂದ ಒಂದು ಪತ್ರಿಕಾ ಹೇಳಿಕೆ ಬಂದಿತ್ತು. ಅದು ಧರ್ಮಸ್ಥಳದ ದೊಡ್ಡವರು ಕಡೆಯವರು, ಅವರ ಈ ಆಯುರ್ವೇದ ವಿಭಾಗ ಏನಿದೆ ಅದರ ಕಡೆಯವರು ನೀಡಿದ ಪತ್ರಿಕಾ ಹೇಳಿಕೆ. ಏನು ಆ ಪತ್ರಿಕಾ ಹೇಳಿಕೆ? ಆ ಪತ್ರಿಕಾ ಹೇಳಿಕೆಯ ಪ್ರಕಾರ ನಿನ್ನೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಕರ್ನಾಟಕ ಪ್ರಕೃತಿ ದಿನಾಚರಣೆ ಒಂದು ನಡೀಬೇಕಾಗಿತ್ತು. ಹಾಗೂ ಅದರಲ್ಲಿ ಹೆಸರುಗಳನ್ನು ಹಾಕಲಾಗಿತ್ತು. ಈ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉದ್ಘಾಟಿಸ್ತಾರೆ. ಹಾಗೆಯೇ ವೀರೇಂದ್ರ ಹೆಗ್ಗಡೆಯವರು ಧರ್ಮಾಧಿಕಾರಿಗಳು ಅವರು ಅಧ್ಯಕ್ಷತೆ ವಹಿಸ್ತಾರೆ. ಆರೋಗ್ಯ ಸಚಿವರು ಪಾಲ್ಗೊಳ್ತಾರೆ. UT ಖಾದರ್ ಸ್ಪೀಕರ್ ಅವರು ಪಾಲ್ಗೊಳ್ತಾರೆ. ಇತ್ತು. ನಾನು ಅದನ್ನು ವಿಶ್ಲೇಷಣೆ ಮಾಡಿದ್ದೆ. ಒಬ್ಬರ ಮೇಲೆ ಒಂದು ಪ್ರದೇಶದಲ್ಲಿ ಹೆಣಹೂತ ಪ್ರಕರಣದ ತನಿಖೆ ನಡೆಯುವಾಗ, ಹೆಣ ಸಾಗಾಣಿಕೆ ಮಾಡಿದ ಪ್ರಕರಣದ ತನಿಖೆ ನಡೆಯುವಾಗ ಆ ಪ್ರದೇಶದ ಪಾಳೆಗಾರರಂತೆ ಇರುವ ಒಬ್ಬ ವ್ಯಕ್ತಿಯ ಜೊತೆ ವೇದಿಕೆ ಹಂಚಿಕೊಳ್ಳುವುದು ಎಷ್ಟು ಸರಿ? ಇದು ನನ್ನ ಪ್ರಶ್ನೆಯಾಗಿತ್ತು. ಸಿದ್ದರಾಮಯ್ಯನವರನ್ನ ಬಹಳ ಕಾಲದಿಂದ ವೈಯಕ್ತಿಕವಾದ ಬಲ ನಾನು ಸಿದ್ದರಾಮಯ್ಯನವರು ಹೇಗೆ ಒಪ್ಪಿಕೊಂಡ್ರು ಅನ್ನೋ ಪ್ರಶ್ನೆ ನನ್ನನ್ನು ಕಾಡ್ತಾ ಇತ್ತು. ಆದರೆ ಉಳಿದವ್ರ ಬಗ್ಗೆ ನನಗಂಥದ್ದು ಇರಲಿಲ್ಲ. UT ಖಾದರ್ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ RSS ಜೊತೆಗೆ ಅವರಿಗಿರೋ ಸಂಪರ್ಕ ಸಂಬಂಧ, ಅದರಿಂದ ಅವ್ರು ಪಾಲ್ಗೊಳ್ಬಹುದು ಅಂದ್ಕೊಂಡಿದ್ದೆ. ದಿನೇಶ್ ಗುಂಡೂರಾವ್ ಅವರು ಒಂಥರ ಅಗ್ರೆಸಿವ್ ಆದ ನಾಯಕನಲ್ಲಿ, ಅವರು ಪಾಲ್ಗೊಳ್ಬಹುದು ಅಂದ್ಕೊಂಡಿದ್ದೆ. ನಾನು ಭಾಳ ಕುತೂಹಲದಿಂದ ನೋಡ್ತಾ ಇದ್ದೆ. ನಿನ್ನೆ ಮುಖ್ಯಮಂತ್ರಿಗಳ ಕಾರ್ಯಕ್ರಮದ ಪಟ್ಟಿಯನ್ನು ನಾನು ಪಡೆದುಕೊಂಡು ಅದರಲ್ಲಿ ಈ ಕಾರ್ಯಕ್ರಮ ಇದೆಯಾ ಅಂತ ನೋಡಿದ್ರೆ ಇಲ್ಲವೇ ಇಲ್ಲ. ಆ ಕಾರ್ಯಕ್ರಮದ ಹೆಸರು ಇಲ್ಲ. ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿದ್ದವರು ಬೆಂಗಳೂರಿಗೆ ಬಂದು ಏರ್ಪೋರ್ಟ್ನಲ್ಲಿ ಯಾವುದು ಫಂಕ್ಷನಲ್ಲಿ ಇದಿರಲೇ ಇಲ್ಲ. ಇಟ್ ವಾಸ್ ಶಾಕಿಂಗ್ ಟು ಮೀ, ರಿಯಲಿ ಶಾಕಿಂಗ್ ಟು ಮೀ. ಅಂದರೆ ಮುಖ್ಯಮಂತ್ರಿಗಳ ಒಪ್ಪಿಗೆ ಇಲ್ಲದೆ, ಅವರ ಹತ್ರ ಮಾತನಾಡದೆ ಇವರು ಒಂದು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡ್ತಾರೆ ಅಂತಾದರೆ ಎವ್ರಿಥಿಂಗ್ ಈಸ್ ಟೇಕನ್ ಫಾರ್ ಗ್ರಾಂಟೆಡ್. ಅವರಿಗೆ ಎವ್ರಿಥಿಂಗ್ ಈಸ್ ಟೇಕನ್ ಫಾರ್ ಗ್ರಾಂಟೆಡ್. ಅಂದರೆ ನಾವು ಹೇಳಿದರೆ ಬಂದುಬಿಡ್ತಾರೆ ಅನ್ನುವ ಒಂದು ಅಹಂಕಾರವ, ದುರಹಂಕಾರವ, ಅಥವಾ ಇವರೆಲ್ಲ ನನ್ನ ಕಿಸೆಯಲ್ಲೋ ಇನ್ನೆಲ್ಲೋ ಇದ್ದಾರೆ ಅನ್ನುವ ಅಂದ್ಕೊಂಡಿದ್ರೆ ಇವರು ಹೇಗೆ ಮುಖ್ಯಮಂತ್ರಿಗಳ ಒಪ್ಪಿಗೆ ಪಡೆದೇನೆ ಇವರು ಈ ರೀತಿ ಪತ್ರಿಕಾ ಹೇಳಿಕೆ ನೀಡಿದರು? ದಿಸ್ ಫಸ್ಟ್ ಕ್ವೆಶ್ಚನ್ ಅಲ್ವಾ. ಎರಡನೇದಾಗಿ, ಹಾಗಿದ್ದರೆ ಆಹ್ವಾನವನ್ನು ಮುಖ್ಯಮಂತ್ರಿಗಳ ಕಚೇರಿಗೆ ಬಂದಿತ್ತಾ? ಅವ್ರು ಒಪ್ಕೊಂಡಿದ್ದೀರ ಅಥವಾ ಈ ಒತ್ತಡದ ನಂತರ ಅವ್ರು ಬದಲಾವಣೆ ಮಾಡಿದ್ರ? ಆ ವಿವರಗಳು ಗೊತ್ತಿಲ್ಲ ನನಗೆ. ಆದರೆ ನಿನ್ನೆ ಮುಖ್ಯಮಂತ್ರಿಗಳ ಪಟ್ಟಿಯಲ್ಲಿ ಇರಲಿಲ್ಲ. ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಯಾವುದೇ ಮಾಹಿತಿ ಇಲ್ಲ. ಆ ಕಾರ್ಯಕ್ರಮ ನಡೆದ ಮಾಹಿತಿ ಕೂಡ ಇಲ್ಲ. ನಾನು ಅದನ್ನು ಭಾಳ ಸೂಕ್ಷ್ಮವಾಗಿ ನೋಡಿದೆ, ನನಗೆಲ್ಲೂ ಕಂಡಿಲ್ಲ. ಅಥವಾ ಹಾಗೇನೆ ಅವ್ರು ನಡೆಸ್ಕೊಂಡು ಹೋದ್ರೆ ಏನೋ ಗೊತ್ತಿಲ್ಲ. ಆದರೆ ಇಡೀ ನಾವೇನು ರಿಪಬ್ಲಿಕ್ ಆಫ್ ಧರ್ಮಸ್ಥಳ ಅಂತ ಹೇಳ್ತೀವಿ, ಅವರು ಇಡೀ ಸರ್ಕಾರದ ಸಚಿವರು, ಮುಖ್ಯಮಂತ್ರಿಗಳು ಎಲ್ಲವರನ್ನೂ ಕೂಡ ಒಂದು ನಿಯಂತ್ರಿಸುವ ಮನಸ್ಥಿತಿಯನ್ನು ಹೊಂದಿದ್ದಾರಾ ಅನ್ನುವ ಪ್ರಶ್ನೆ ಕೂಡ ನನಗೆ ಕಾಡ್ತು. ಯಾಕಂದರೆ ಆಹ್ವಾನ ನೀಡದೇನೆ ಒಬ್ಬರನ್ನ ಹೆಸರನ್ನು ಹಾಕುವುದು ನೈತಿಕವಾಗಿಯೂ ಸರಿಯಲ್ಲ, ಕಾನೂನು ಪ್ರಕಾರ ಸರಿಯಲ್ಲ. ನೀವು ಅವರ ಅನುಮತಿ ಪಡಿಬೇಕು. ನಾವೊಂದು ಕಾರ್ಯಕ್ರಮ ಮಾಡ್ತಿದ್ದೀವಿ, ಬರ್ತೀರಾ ಅಂತ ಹೇಳಬೇಕು. ಅವರಿಂದ ಅನುಮತಿ ಪಡೆದು ಹಾಕಬೇಕು. ಹಾಗಿದ್ದರೆ ಏನಾಯಿತು? ಇದರಿಂದ ನಿಗೂಢತೆ ಏನು ಗೊತ್ತಿಲ್ಲ. ಆದರೆ ಇದರ ಹಿಂದೆ ಒಂದು ಪ್ಲ್ಯಾನಿಂಗ್ ಇದೆ ಅಂತ ನನಗೆ ಅನಿಸುತ್ತೆ. ದೇ ಒಂದು ಪ್ಲ್ಯಾನಿಂಗ್. ಏನು ಆ ಪ್ಲ್ಯಾನಿಂಗ್ ಅಂದರೆ, ಮುಖ್ಯಮಂತ್ರಿಗಳ ಪಕ್ಕದಲ್ಲಿ ಕೂತಂತಹ ಒಂದು ಚಿತ್ರವೋ ಇನ್ನೊಂದು ಪತ್ರಿಕೆಯಲ್ಲಿ ಬಂದರೆ ಅದನ್ನು ವಿಜುವಲ್ ಮೀಡಿಯಾ ಕವರ್ ಮಾಡಿದರೆ ಮೆಸೇಜ್ ಏನು ಹೋಗುತ್ತೆ? ಆ ಸಂದೇಶವನ್ನು ಕೊಡುವ ಉದ್ದೇಶ ಇರಬೇಕು. ಅಂದರೆ ಒಂದು ಮುಖ್ಯಮಂತ್ರಿಗಳ ಜೊತೆ ಇವರು ಇರುವ ಮೂಲಕ ಈ ಪ್ರಕರಣದ ತನಿಖೆ ನಡೆಸುವಂತಹ SITಗೂ ಒಂದು ಸಂದೇಶ ಹೋಗ್ತಿತ್ತು. ಏನು ಅಂದರೆ, ಇವರು ಮುಖ್ಯಮಂತ್ರಿಗಳಿಗೆ ಆಪ್ತರು, ಹತ್ತಿರದವರು, ಮುಖ್ಯಮಂತ್ರಿಗಳಿಗೂ ಗೌರವ ಇದೆ. ಆದ್ದರಿಂದ ಈ ಪ್ರಕರಣದಲ್ಲಿ ದೊಡ್ಡವರ ಪರವಾಗಿ ಯಾವ ನಿಲುಮೆಯನ್ನು ಹೊಂದಬೇಕು ಅನ್ನುವುದಕ್ಕೆ ಸಂಬಂಧಪಟ್ಟ ಹಾಗೆ. ಅದರಿಂದ ಇಂಥ ಒಂದು ಸಂದೇಶವನ್ನು ಕೊಡೋದಕ್ಕೆ ಯತ್ನ ಮಾಡಿದ್ರ ಅಂತ. ನನಗೆ ಇದು ಕುತೂಹಲ ಅನಿಸಿದ್ದೇನು ಗೊತ್ತಾ ನಿಮಗೆ?
ಈ ಪ್ರಕೃತಿ ದಿನಾಚರಣೆಗೆ ಸಂಬಂಧಪಟ್ಟ ಹಾಗೆ. ಯಾಕೆಂದರೆ ಧರ್ಮಸ್ಥಳದಲ್ಲಿ ನೀವು ಈ ಅತ್ಯಾಚಾರದ ಪ್ರಕರಣಗಳು ಇನ್ನೊಂದು ನಡೀತು ಅಂತ ನಾವು ಹೇಳ್ತೀವಲ್ವ, ಈ ಪ್ರಕರಣಗಳ ನಡೆದ ಕೇಂದ್ರ ಸ್ಥಾನವು ಪ್ರಕೃತಿಗೆ ಸಂಬಂಧಪಟ್ಟಿದ್ದು ಅಂತ. ಅದು ಯಾವುದು ಅಂದರೆ ಅಲ್ಲಿರುವಂತಹ ಆಯುರ್ವೇದ ಒಂದು ಶಾಂತಿವನನೋ ಏನೋ ಇದೆಯಲ್ಲ, ಆ ಲ್ಯಾಂಡ್ ಬಗ್ಗೆ ಕೂಡ ದೂರುಗಳಿವೆ. ಅದು ಇನ್ಯಾರ್ದು ಹೊಡ್ಕೊಂಡು ಲ್ಯಾಂಡು ಅನ್ನೋ ಮಾತಿದೆ. ಅದು ಒಂದು ಕಡೆ. ಇನ್ನೊಂದು ಕಡೆ ಸೌಜನ್ಯ ಅವಳ ಮೇಲೆ ಅತ್ಯಾಚಾರ ನಡೆದದ್ದು ಕೂಡ ಆ ಪ್ರದೇಶದ ಹತ್ತಿರ. ಅದು ನೀವು ಧರ್ಮಸ್ಥಳದಕ್ಕೆ ಹೋಗಿದ್ದೆ ನಿಮ್ಗೆ ಗೊತ್ತಾಗ್ತದೆ. ಧರ್ಮಸ್ಥಳದಿಂದ ನೀವು ಉಜಿರೆಗೆ ಹೋದರೆ ನಿಮಗೆ ರೈಟ್ ಸೈಡು ಕಾಣುತ್ತೆ. ಅದು ಅಲ್ಲಿ ಬಹುತೇಕ ರಾಜಕಾರಣಿಗಳು ಬೊಜ್ಜು ಇಳಿಸುವುದಕ್ಕೋ ಸೊಕ್ಕು ಇಳಿಸುವುದಕ್ಕೋ ಅಲ್ಲಿ ಹೋಗ್ತಾರೆ. ಸೊ ಆಯುರ್ವೇದ ಚಿಕಿತ್ಸೆ ಹೆಸರಿನಲ್ಲಿ ಅವರಿಗೆ ಮಸಾಜ್ಗಳನ್ನು ಇನ್ನೊಂದನ್ನು ಏನೋ ಒಂದು ಮಾಡಲಾಗುತ್ತೆ. ಸೊ ಅಲ್ಲಿ ಮಸಾಜ್ ಮಾಡುವವರು ಯಾರು ಅನ್ನೋದು ಕೂಡ ಭಾಳ ದೊಡ್ಡ ಪ್ರಶ್ನೆ. ಅಲ್ಲಿ ಮಸಾಜ್ ಹೇಗೆ ಮಾಡಲಾಗುತ್ತೆ, ಆಯುರ್ವೇದ ಹೆಸರಿನಲ್ಲಿ ಇನ್ನೇನು ಮಾಡಲಾಗುತ್ತೆ ಗೊತ್ತಿಲ್ಲ ನನಗೆ. ಆದರೆ ಅದರ ಕುರಿತು ಭಾಳಷ್ಟು ಸುದ್ದಿಗಳು, ವದಂತಿಗಳು, ಇನ್ನೊಂದುಗಳು ಹರಿತಾ ಇವೆ. ಅದು ನನಗೆ ಗೊತ್ತಿಲ್ಲದೆ ನಾನು ಹೇಳ್ಕೂಡ್ದು ಅಂತ. ಅದನ್ನು ನಾನು ಗೊತ್ತಿಲ್ಲದೆ ಹೇಳೋದಕ್ಕೆ ರೆಡಿ ಇಲ್ಲ. ಆದರೆ ಅದು ಒಂಥರ ಈ ಆಯುರ್ವೇದ ಅಥವಾ ಈ ಪ್ರಕೃತಿ ಚಿಕಿತ್ಸೆ ಅನ್ನೋದು ಇದೆಯಲ್ಲ, ಅದು ಕೂಡ ಈ ದೊಡ್ಡವರ ಕುಟುಂಬಕ್ಕೆ ಒಂದು ದೊಡ್ಡ ಅಸ್ತ್ರ ಆಗಿದೆ ಅಂತ. ಆ ಮೂಲಕ ರಾಜಕಾರಣಿಗಳನ್ನು ಸೆಳೆಯುವಂಥದ್ದು. ಅಲ್ಲಿ ಆ ರಾಜಕಾರಣಿಗಳಿಗೆ ನೀವು ಅಲ್ಲೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಡೋದು. ಮಿನಿಮಮ್ 8 ದಿನನೋ 10 ದಿನನೋ ಇರ್ತಾರೆ ಅಲ್ಲಿ ಹೋಗ್ಬಿಟ್ಟು. ಭಾಳಷ್ಟು ರಾಜಕಾರಣಿಗಳು ಹೋಗ್ತಾರೆ, ಹೋಗಿ ಬಂದಿದ್ದಾರೆ. ಆ ಹೋಗಿ ಬಂದವರು ನಾನು ಹಿಂದಿನ ಒಂದು ವಿಶ್ಲೇಷಣೆಯನ್ನು ಹೇಳಿದೆ. ಅಲ್ಲಿ ಹೋಗಿ ಬಂದವರೆಲ್ಲ ತಕ್ಷಣ ದೊಡ್ಡವರು ಪರವಾಗಿಬಿಡ್ತಾರಂತೆ. ಯಾಕೆ ದೊಡ್ಡವರು ಪರವಾಗ್ತಾರೆ ಗೊತ್ತಿಲ್ಲ. ಸೊ ನಾನು ಈ ವಿಚಾರಕ್ಕೆ ಬರ್ತೀನಿ. ನನಗೆ ಸಿದ್ದರಾಮಯ್ಯನವ್ರ ಬಗ್ಗೆ ನನಗೆ ಗೌರವ ಪ್ರೀತಿ ಇರುವುದು ಆ ಕಾರಣಕ್ಕಾಗಿ. ಎಲ್ಲ ರಾಜಕಾರಣಿಗಳು ನೆಲಕಚ್ಚಿದಾಗ, ಅನೈತಿಕವಾಗಿ ನಡೆದುಕೊಂಡಾಗ ಅವರೆಲ್ಲರಿಗಿಂತ ವಿಭಿನ್ನವಾಗಿ ಕಾಣುವವರು ಸಿದ್ದರಾಮಯ್ಯ. ಅವರು ಎಂದೂ ಕೂಡ ಕೆಲವು ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡಿಕೊಳ್ಳಿಲ್ಲ. ಆದರೆ ಈ ಧರ್ಮಸ್ಥಳದ ವಿಚಾರದಲ್ಲಿ SITಯನ್ನು ಅವರೇ ರಚನೆ ಮಾಡಿದ್ದು. ಆದರೆ ಒಂದು ಹಂತದಲ್ಲಿ ಅವರಿಗೆ ಚಿನ್ನಯ್ಯ ಅನ್ನೋ ಮಾತು ಸತ್ಯ ಆಗಿಲ್ಲ ಅನ್ನುವುದೇನಿದೆ ಅವ್ರಿಗೆ ಶಾಕಿಂಗ್ ಆಗಿ ಕಂಡಿದೆ. ಅದು ನಾನು ಡಿನೈ ಮಾಡಲ್ಲ. ಸಿಕ್ಕೇ ಇಲ್ವಲ್ಲ ಅಂತ. ಅದರ ಭಾಳ ಜನ ಅವರಿಗೆ ಹೇಳಿದ್ದಾರೆ. ಸೊ ಸರ್, ಧರ್ಮಸ್ಥಳದ ಪ್ರಕರಣ ಅಂದರೆ ಕೇವಲ ಬುರುಡೆ ಸಿಕ್ಕಿದ್ದಲ್ಲ, ಅಲ್ಲಿ ಹೆಣ ಸಿಕ್ತೋ ಇಲ್ವರೋದು ಮುಖ್ಯ ಅಲ್ಲ. ಆದರೆ ಅಲ್ಲಿ ಮುಖ್ಯವಾಗಿ ಇರೋದು 90ರ ದಶಕದ ನಂತರ ಅಲ್ಲಿ ಹಲವಾರು ಮಹಿಳೆಯರು ನಿಗೂಢ ರೀತಿಯಲ್ಲಿ ಸಾವನ್ನಪ್ಪಿದ್ದಾರೆ. ಅದರ ಸತ್ಯ ಹೊರಗೆ ಬರಬೇಕು ಅನ್ನುವುದನ್ನು ಭಾಳ ಜನ ಸಿದ್ದರಾಮಯ್ಯನವರಿಗೆ ಮನವರಿಕೆ ಮಾಡಿಕೊಡುವ ಯತ್ನವನ್ನು ಮಾಡಿದ್ದಾರೆ. ಆದರೆ ಆ ಸಂದರ್ಭದಲ್ಲಿ ಅದು ಮನವರಿಕೆ ಮಾಡಿಕೊಟ್ಟಾಗ ಕೆಲವೊಮ್ಮೆ ಅವರು ಮನವರಿಕೆ ಆದಂತೆಯೇ ವರ್ತನೆ ಮಾಡಿದ್ದಾರೆ, ಕೆಲವೊಮ್ಮೆ ಅಯ್ಯೋ ಏನಪ್ಪ ಇದು ಅಂತಲೂ ವರ್ತನೆ ಮಾಡಿದ್ದಾರೆ. ಆದರೆ ಅವರ ಸ್ಟ್ಯಾಂಡ್ ಏನಿದೆಯಲ್ಲ ಅದರ ಬಗ್ಗೆ ನನಗೆ ಭಾಳ ಖುಷಿಯಾಗುವಂಥದ್ದು. ಏನೇ ಆಗಲಿ, ನಿನ್ನೆ ನಡೆದ ಕಾರ್ಯಕ್ರಮದ ಪಟ್ಟಿಯಲ್ಲಂತೂ ಅವ್ರ ಹೆಸರಿರಲಿಲ್ಲ, ಆ ಸುದ್ದಿನೂ ಇಲ್ಲ, ಅವರು ಹೋಗಿರಲಿಲ್ಲ ಅಥವಾ ಕಾರ್ಯಕ್ರಮ ನಡೀತೋ ಇಲ್ಲ ಗೊತ್ತಿಲ್ಲ. ಇದೊಂದು ಕೂಡ ಒಳ್ಳೆಯ ಬೆಳವಣಿಗೆನೆ. ಆದ್ದರಿಂದ ಎಲ್ಲ ಹೋಪನ್ನು ನಾವು ಕಳೆದುಕೊಳ್ಳುವಾಗ ಎಲ್ಲೋ ಒಂದು ಸಲ ಇಂಥ ಬೆಳವಣಿಗೆಗಳಿದೆಯಲ್ಲ ಅದು ಸಮಾಧಾನವನ್ನು ಕೊಡ್ತಾ ಹೋಗುತ್ತೆ, ಸತ್ಯ ಹೊರಗೆ ಬರುತ್ತೆ ಅನ್ನೋ ಕಾರಣಕ್ಕಾಗಿ. ಆದ್ದರಿಂದ ನಿನ್ನಿನ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರ ಕಾರ್ಯಕ್ರಮ ಪಟ್ಟಿಯಲ್ಲಿ ಅವ್ರ ಹೆಸರು ಇಲ್ದಿರೋದು, ಅವರು ಹೋಗದೇ ಇರೋದು ಒಳ್ಳೆಯ ಬೆಳವಣಿಗೆ. ಇದು ಈಗಿನ ಈ ವಿಶೇಷ. ನಮಸ್ಕಾರ.